ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದ್ರು ಪಾಸ್ ಆಗೋದು ಕಷ್ಟ. ಅದರಲ್ಲೂ ಈ ವರ್ಷ ಗ್ರೇಸ್ ಮಾರ್ಕ್ಸ್ ನಿಂದಲೇ 2 ಲಕ್ಷ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪಾಸ್ ಆಗಿದ್ರು. ಆದ್ರೆ ಇಲ್ಲೊಬ್ಬ ಭೂಪ ಕನ್ನಡ ಓದೋಕೆ ಬರೆಯೋಕೆ ಬಾರದಿದ್ರು ಎಸ್ಎಸ್ಎಲ್ಸಿಯಲ್ಲಿ ರ್ಯಾಂಕ್ ಪಡೆದಿದ್ದ. ಸರ್ಕಾರಿ ನೌಕರಿಯೂ ಗಿಟ್ಟಿಸಿಕೊಂಡಿದ್ದಾನೆ. ಕನ್ನಡ ಓದಲು ಬರೆಯಲು ಬಾರದಿದ್ರು ಎಸ್ಎಸ್ಎಲ್ಸಿಯಲ್ಲಿ ರ್ಯಾಂಕ್ 625ಕ್ಕೆ 622 ಅಂಕ ಪಡೆದು ಜವಾನ ಹುದ್ದೆ ಪಡೆದ ಭೂಪ. ರಾಯಚೂರು ಜಿಲ್ಲೆ ಸಿದ್ದನೂರು ಮೂಲದ ಪ್ರಭು ಲೋಕೇರೆ ಅನ್ನೋ ಯುವಕ ಕೊಪ್ಪಳ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಕೆಲ ವರ್ಷಗಳಿಂದ ಸ್ವಚ್ಛತಾಗಾರನಾಗಿ ಕೆಲಸ ಮಾಡ್ತಿದ್ದ. ಇದೇ ಪ್ರಭು 2024ರ ಏಪ್ರಿಲ್ 22ರಂದು ಯಾದಗಿರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಜವಾನ ಹುದ್ದೆಗೆ ಆಯ್ಕೆಯಾಗಿದ್ದಾನೆ. ಪ್ರಭು ಎಜುಕೇಷನ್ ಬಗ್ಗೆ ಕೊಪ್ಪಳದ ನ್ಯಾಯಾಧೀಶರಿಗೆ ಗೊತ್ತಿತ್ತು. ಈತ ಜವಾನ ಹುದ್ದೆಗೆ ಆಯ್ಕೆ ಆಗ್ತಿದ್ದಂತೆ ಆತನ ಅಂಕಪಟ್ಟಿ ಪರಿಶೀಲಿಸಿ ಶಾಕ್ ಆಗಿದ್ರು. ಯಾಕಂದ್ರೆ ಎಸ್ಎಸ್ಎಲ್ಸಿಯಲ್ಲಿ 625ಕ್ಕೆ 622 ಅಂಕ ಪಡೆದಿದ್ದ. ದೆಹಲಿ ಬೋರ್ಡ್ ನೀಡಿರುವ ಇದೇ ಮಾರ್ಕ್ಸ್ ಕಾರ್ಡ್ನಿಂದ ಜವಾನ ಹುದ್ದೆ ಗಿಟ್ಟಿಸಿಕೊಂಡಿದ್ದ. ಇದರಲ್ಲೇನೋ ಅಕ್ರಮವಾಗಿದೆ ಅನ್ನೋ ಅನುಮಾನ ಜಡ್ಜಿಗೆ ಮೂಡಿದ್ದು, ಇದರಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಲಿದೆ ಅನ್ನೋ ವಿಚಾರ ಅವರಿಗೂ ಕಾಡಿದೆ. ಹೀಗಾಗಿ ಸ್ವತಃ ಜಡ್ಜ್ ಅವರೇ ಕೊಪ್ಪಳ ನಗರ ಠಾಣೆಗೆ ಖಾಸಗಿ ದೂರು ನೀಡಿದ್ದಾರೆ. ಸರ್ಕಾರಿ ಉದ್ಯೋಗವನ್ನ ಪಡೆಯಲು ವಂಚನೆ ಮಾಡಿದ್ದು, ಈ ಬಗ್ಗೆ ತನಿಖೆ ಆಗಬೇಕು ಅಂತ ದೂರಿದ್ದಾರೆ. ಸ್ಪಷ್ಟನೆ ಕೇಳಲು ಆರೋಪಿಯನ್ನ ಸಂಪರ್ಕಿಸಿದ್ರೆ ತಡಬಡಾಯಿಸಿದ್ದ. ಈಗೇನು ಅವ್ರು ಹಿಂಗ ಕಂಪ್ಲೇಂಟ್ ಕೊಟ್ರಲ್ಲ, ಏನ್ ನಿಮ್ದೇನು ಒಪಿನಿಯನ್? ಹೌದು, ನೀವು ಇಲ್ಲಿ ಎಷ್ಟು ವರ್ಷ ಕೆಲಸ ಮಾಡತ್ತೀಗ? ನೀವು ಅಲ್ಲಿ ಒಂದು 5-6 ವರ್ಷ ಸರ್. ಇಲ್ಲ 5-6 ವರ್ಷ ಆತ್ರ ಮಾಡತ್ತ. ಹ್ಞೂ ಸರ್. ಇಲ್ಲಿ 7th ಮೇಲೆ ತೊಗೊಂಡಿದ್ದೀರಿ? ಇಲ್ಲ ಸರ್, ಅಲ್ಲೇನು ಡಾಕ್ಯುಮೆಂಟ್ಸ್ ಇಲ್ಲ ಸರ್. ಅದು ಆಧಾರ್ ಕಾರ್ಡ್ ಮೇಲೆ ಅಷ್ಟೇ ಕೊಟ್ಟು ಬಂದಿದೆ ಸರ್. ಕಾಂಟ್ಯಾಕ್ಟ್ ಬೇಸಿಕ್ ಸರ್. ಅದು ಇಲ್ಲಿ ಏನ್ ಕೆಲಸ ಮಾಡ್ತಿದ್ರಿ? ಇಲ್ಲಿ ಸ್ಕ್ಯಾವೆಂಜರ್ ಕೆಲಸ ಮಾಡ್ತಿದ್ದೆ ಸರ್ ಅಲ್ಲಿ. ಈಗ ಅಲ್ಲೇ ಜವಾನ್ ಅಂತ ಆಗೈತೆ ನಮ್ದು. ಹ್ಞೂ ಸರ್. ಆತಂಕದ ವಿಷಯ ಅಂದ್ರೆ ಈ ರೀತಿ ದೆಹಲಿ ಬೋರ್ಡ್ನ ಅಂಕಪಟ್ಟಿ ಪಡೆದು ಸಾಕಷ್ಟು ಮಂದಿ ಸರ್ಕಾರಿ ಕೆಲಸ ಗಿಟ್ಟಿಸಿಕೊಂಡಿದ್ದಾರಂತೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕಿದೆ. ಸಂಜಯ್, ಟಿವಿ9 ಕೊಪ್ಪಳ.